ಕರಾವಳಿ ಭಾಗದಲ್ಲಿ ಸುಹಾಸ್ ಶೆಟ್ಟಿ ಬೆನ್ನಲ್ಲೇ ಮತ್ತೊಂದು ಕೊಲೆ ಆಗಿದೆ. ರಕ್ತಕ್ಕೆ ರಕ್ತ ಅಂತ ಹೇಳಿ ಪ್ರತೀಕಾರದ ಮಾತುಗಳು ಕೇಳ ಬರ್ತಾ ಇತ್ತು. ಹಾಗಾದ್ರೆ ಪ್ರತೀಕಾರ ಆಗ್ ಹೋಯ್ತಾ? ಈ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸುಹಾಸ್ ಶೆಟ್ಟಿ ಕೊಲೆ ಆದ್ಮೇಲೆ ಕರಾವಳಿ ಭಾಗ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲೇ ಇತ್ತು. ಈಗ ಮತ್ತೊಂದು ಕೊಲೆ ಆಗಿರೋದ್ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದ್ವಿಗ್ನ ವಾತಾವರಣ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಬ್ದುಲ್ ರಹೀಂ ಎಂಬ ಪಿಕಪ್ ವಾಹನದ ಡ್ರೈವರ್ ಅನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಬಂಟ್ವಾಳದ ಕುರಿಯಾಳ ಸಮೀಪದಲ್ಲಿ ಈತನನ್ನ ಹತ್ಯೆ ಮಾಡಲಾಗಿದೆ. ಬೈಕ್ನಿಂದ ಬಂದಂತ ಇಬ್ರು ರಹೀಂನನ್ನ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ದಿನ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ರಹೀಂ ಕೊಲೆ ಬಗ್ಗೆ ತನಿಖೆ ಚುರುಕನ್ನ ಪಡ್ಕೊಂಡಿದೆ. ಇವತ್ತು ಎಡಿಜಿಪಿ ಆರ್ ಹಿತೇಂದ್ರ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಭದ್ರತೆಗೆ 4 ಜಿಲ್ಲೆಗಳಿಂದ ಹೆಚ್ಚುವರಿಯಾಗಿ ಪೊಲೀಸ್ ಸಿಬ್ಬಂದಿಯನ್ನ ಕಳುಹಿಸಲಾಗಿದೆ ಮಂಗಳೂರಿಗೆ. ಸಂಘ ಪರಿವಾರದವರ ಮೇಲೆ ಎಸ್ಡಿಪಿಐ ಆರೋಪವನ್ನ ಮಾಡ್ತಾ ಇದೆ. ಈ ಕೊಲೆ ವಿಷಯವಾಗಿ ಪೊಲೀಸರು ಕೂಡಲೇ ಆರೋಪಿಗಳನ್ನ ಬಂಧಿಸಬೇಕು ಅಂತ ಹೇಳಿ ಎಸ್ಡಿಪಿಐ ಮುಖಂಡರು ಸರ್ಕಾರದ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಉಡುಪಿ, ಚಿಕ್ಕಮಗಳೂರು, ಮೈಸೂರು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚುವರಿ ಪೊಲೀಸ್ ಪಡೆಗಳನ್ನ ತರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ವರ್ಷಗಳಿಂದ ನಿಮಗೆಲ್ಲ ಗೊತ್ತಿರಬಹುದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರ ಪ್ರೇರಿತವಾದಂತಹ ಕೆಲವು ಶಕ್ತಿಗಳು, ಕೆಲವು ಕಿಟಿಗೇಡಿಗಳು ಇಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಮುಸ್ಲಿಂ ಯುವಕರಿಗೆ ಬಹಿರಂಗವಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ. ಒಬ್ಬ ರೌಡಿ ಶೀಟರ್ ಹೆಣವಾದಾಗ, ಹತ್ಯೆಯಾದಾಗ ಆ ಹೆಸರನ್ನು ಇಟ್ಟುಕೊಂಡು ಇವತ್ತೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಆಮೇಲೆ ಕೆಲವು ದ್ವೇಷ ಭಾಷಣ ಮಾಡುವಂತಹ ವ್ಯಕ್ತಿಗಳು ಇಲ್ಲಿ ಬಹಳ ಬಹಿರಂಗವಾಗಿ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ. ಇಲ್ಲಿ ರಕ್ತ ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ, ನಾವು ರಕ್ತವನ್ನು ಯಾವ ಸಂದರ್ಭದಲ್ಲಿ ಕೊಡ್ತದೆ ಅಂತ ನಾವು ತೀರ್ಮಾನ ಮಾಡ್ತೇವೆ ಅಂತ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾರೆ. ಒಂದು ರೀತಿಯಲ್ಲಿ ಇಲ್ಲಿನ ಕಾನೂನಿಗೆ ಸವಾಲು ಮಾಡುವಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಹತ್ಯೆ ಪ್ರಕರಣ ಸಂಬಂಧ ಮದನಿನಗರ ಮಸೀದಿಯಲ್ಲಿ ಅಂತಿಮ ದರ್ಶನ ಮುಕ್ತಾಯವಾಗಿದೆ. ಇನ್ನು ಮಸೀದಿಯಿಂದ ಮನೆಯವರೆಗೂ ಕೂಡ ಅಂತಿಮ ಯಾತ್ರೆಯನ್ನ ಮಾಡಲಾಗುತ್ತೆ. ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಹತ್ಯೆ ಪ್ರಕರಣ ಸಂಬಂಧ ನಿನ್ನೆ ರಾತ್ರಿಯಿಂದಲೂ ನಡೀತಿರುವಂತಹ ಘಟನೆಗಳನ್ನ ಅಥವಾ ಆ ಚಿತ್ರಣವನ್ನ ಗಮನಿಸ್ತಾ ಇದ್ದೀವಿ. ಮಸೀದಿಯಿಂದ ಮನೆವರೆಗೂ ಅಂತಿಮ ಯಾತ್ರೆಗೆ ಈಗ ಸಿದ್ಧತೆಗಳಾಗಿದೆ. ಕೊಲ್ತಮಜ್ಜಲು ಮನೆ ಕಡೆ ರಹೀಂ ಮೃತದೇಹವನ್ನ ಕೊಂಡೊಯ್ಯಲಾಗ್ತಾ ಇದೆ. 4 ಆಂಬ್ಯುಲೆನ್ಸ್ ಮೂಲಕ ಮೃತದೇಹವನ್ನ ರವಾನೆ ಮಾಡಲಾಗ್ತಾ ಇದೆ. ಇಲ್ಲಿ ಪೊಲೀಸ್ ಸರ್ಪಗಾವಲಿನಲ್ಲೇ ಆಂಬ್ಯುಲೆನ್ಸ್ ಮುಖಾಂತರ ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ. ಈಗ ಅಂತಿಮ ದರ್ಶನ ಮುಕ್ತಾಯವಾಗಿದೆ. ಮೆರವಣಿಗೆಗೆ ಬೇಕಾದಂತ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾನೆ. ಮದನಿನಗರ ಮಸೀದಿಯಲ್ಲಿ ಅಂತಿಮ ದರ್ಶನ ಮುಕ್ತಾಯವಾಗಿದೆ. ಇದೇ ವಿಚಾರವಾಗಿ ಲೇಟೆಸ್ಟ್ ಅಪ್ಡೇಟ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್ ಶೆಟ್ಟಿ, ಮತ್ತೆ ಪ್ರತೀಕಾರ ಆಯ್ತಾ ಕರಾವಳಿ ಭಾಗದಲ್ಲಿ ಅನ್ನೋ ಚರ್ಚೆ ಜೊತೆಯಲ್ಲಿ ಸದ್ಯಕ್ಕೆ ಮೆರವಣಿಗೆ ಆರಂಭ ಆಗಿದೆಯಾ? ಪೊಲೀಸರು ಸರ್ಪಗಾವಲು ಹೆಂಗೆ ಹಾಕಿದ್ದಾರೆ? ಮತ್ತೆ ಎಸ್ಡಿಪಿ ಆರೋಪದ ಹಿನ್ನೆಲೆಯಲ್ಲಿ ಏನಾದರೂ ಪೊಲೀಸರು ಆರೋಪಿಗಳು ಇವರೇ ಅಂತ ಐಡೆಂಟಿಫೈ ಮಾಡಿದಾರಾ? ಶರ್ಮಿತಾ, ಈಗಾಗಲೇ ರಹೀಂ ಅವರ ಮೃತದೇಹದ ಅಂತಿಮ ಯಾತ್ರೆ ಆರಂಭಗೊಂಡಿದೆ. ಕುತ್ತಾರ್ನ ಮದನಿ ನಗರದ ಮಸೀದಿಯ ಮುಂಭಾಗದಿಂದ ಸುಮಾರು 4 ಆಂಬ್ಯುಲೆನ್ಸ್ ಮೂಲಕವಾಗಿ ಬಂಟ್ವಾಳದ ಕೋಲ್ತಮಜ್ಜಲಿಗೆ ಅವರ ನಿವಾಸಕ್ಕೆ ಮೆರವಣಿಗೆ ಆರಂಭಗೊಂಡಿರುವಂಥದ್ದು. ಈಗಾಗಲೇ ಮೆರವಣಿಗೆ ಸಾಗ್ತಾ ಇದೆ. ತೊಕ್ಕೋಟು ಸಮೀಪದಲ್ಲಿ ಮೆರವಣಿಗೆ ಹೋಗ್ತಾ ಇರುವಂಥದ್ದು. ಮುಂದೆ ನಂತೂರು ಮಾರ್ಗವಾಗಿ ಹೊಳಲಿ ಕೋಲ್ತಮಜ್ಜಲಿಗೆ ಅವರ ಮೃತದೇಹ ಕೊಂಡೊಯ್ಯಲಾಗುತ್ತೆ. ಕೋಲ್ತಮಜ್ಜಲಿನ ಸ್ಥಳೀಯ ಮಸೀದಿಯಲ್ಲಿ ಅವರ ದಫನ ಕಾರ್ಯ ಆಗುತ್ತೆ. ನಾವೀಗ ಕುತ್ತಾರ್ನ ಮದನಿ ನಗರದ ಮಸೀದಿಯ ಮುಂಭಾಗದಲ್ಲಿದ್ದೇವೆ. ಇದೇ ಮಸೀದಿಗೆ ರಹೀಂ ಅವರ ಮೃತದೇಹವನ್ನು ತರಲಾಗಿತ್ತು. ಇಲ್ಲಿ ಇಸ್ಲಾಂ ಸಂಪ್ರದಾಯದ ಮೂಲಕವಾಗಿ ಅವರ ಮೃತದೇಹದ ಅಂತಿಮ ವಿಧಿವಿಧಾನವನ್ನು ಕೂಡ ಮಾಡಲಾಗಿತ್ತು. ಇದೀಗ 4 ಆಂಬ್ಯುಲೆನ್ಸ್ ಮೂಲಕವಾಗಿ ಅವರ ಮೃತದೇಹವನ್ನು ಇಲ್ಲಿಂದ ಕೊಂಡೊಯ್ಯಲಾಗಿದೆ. ಕಾಕಿ ಸರ್ಪಗಾವಲ್ನ ಮೂಲಕವಾಗಿ ಕೊಂಡೊಯ್ಯಲಾಗಿರುವಂಥದ್ದು. ಯಾಕೆಂದರೆ ಈ ಹತ್ಯೆ ಅದು ಪ್ರತೀಕಾರದ ಹತ್ಯೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಪೊಲೀಸರು ಈಗಾಗಲೇ ವಿಶೇಷವಾದ ತಂಡಗಳನ್ನು ರಚಿಸಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 5 ಮಂದಿಯನ್ನ ವಶಕ್ಕೆ ಪಡೆದುಕೊಂಡಿರುವಂತಹ ಮಾಹಿತಿ ಕೂಡ ಇರುವಂಥದ್ದು. ಆದರೆ ಪೊಲೀಸರನ್ನ ಕನ್ಫರ್ಮ್ ಮಾಡಿಲ್ಲ. ಆದರೆ ಕೋಮು ವಿಷಮದ ಈ ಪರಿಸ್ಥಿತಿಯ ಸಂದರ್ಭದಲ್ಲಿ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದೇ ಪೊಲೀಸರಿಗೆ ದೊಡ್ಡ ಮಟ್ಟಿನ ಸವಾಲಾಗಿ ಮಾರ್ಪಾಟಾಗ್ತಾ ಇದೆ. ಈಗಾಗಲೇ ಹೆಚ್ಚುವರಿ ಎಡಿಜಿಪಿ ಹಿತೇಂದ್ರ ಕೂಡ
ಮಂಗಳೂರಿಗೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ರಹೀಂ ಅವರ ಮೃತದೇಹದ ಎಲ್ಲ ಅಂತಿಮ ಸಂಸ್ಕಾರ ಕ್ರಿಯೆಗಳು ನಡೆದ ಬಳಿಕ ಪೊಲೀಸರ ಜೊತೆ ಸಭೆಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ನೂರಾರು ಸಂಖ್ಯೆಯಲ್ಲಿ ಬೈಕ್ ಮೂಲಕ ಪ್ರತಿಭಟನಾ ಅಂದ್ರೆ ಮೆರವಣಿಗೆಕಾರರು ಹೋಗಿರುವಂಥದ್ದು. ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಯಾವುದೇ ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗುವ ನಿಟ್ಟಿನಲ್ಲಿ ಖಾಕಿ ಸರ್ಪಗಾವಲನ್ನ ಮಂಗಳೂರಲ್ಲಿ ಹಾಕಲಾಗಿರುವಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಕಿಶನ್. ಈ ಕ್ಷಣದ ಮಾಹಿತಿಯನ್ನು ಕೊಡೋದಕ್ಕೆ ಮತ್ತೆ ಫಾಲೋ ಅಪ್ ಮಾಡೋಣ ಈ ಬಗ್ಗೆ.